ಇದನ್ನ ಕುಡ್ದಾರ, ಕುಡಿದ ಮೇಲೆ ನರ ಸತ್ತೋಗತಿ, ಇದನ್ನ ಇಲ್ಲೇ ಬಿಸಾಕ್ ಹೋಗ್ಯಾರ. ನೋಡೋಕೆ ಕೆಳಗಡೆ ಹಾಕ್ಬೇಕು ಅಂತ ಗೊತ್ತಿಲ್ಲ. ಗುಂಡು ಒಳಗಡೆ ಏನೋ ಮಾಹಿತಿ ಐತೆ. ಇದು ಶಂಕು ಚಕ್ರ, ಇದು ಬಾಗಲು ನೋಡಿ, ಇದೇ ಕೇವು. ಇಲ್ಲಿ ನಿಲ್ತ್ಕೊಂಡು ನೋಡಿದ್ರಂತೆ ಪಾಪಾಗ್ನಿ ನದಿ ಹೆಂಗ್ ಹೋಗ್ತಾ ಇದೆ ಇದು ಅಂತ. ಮಸ್ತಕಾಚಲ ಅಂದ್ರೆ ನಾವು ಪುಣ್ಯಕ್ಷೇತ್ರಗಳಲ್ಲೆಲ್ಲ ಶ್ರೇಷ್ಠವಾದ ಕ್ಷೇತ್ರ ಇನ್ನೊಂದು ತಲಕಾಯಲ ಬೆಟ್ಟ. ಅದು ಪಾಪಾಗ್ನಿ ನದಿ. ಅದು ಶರಣ್ರಿ, ಎಲ್ಲಾರ್ಗು ಶರಣಾರ್ಥಿ. ನಾ ಬಂದಿನಿ ಇವತ್ತ ತಲಕಾಯಲ ಬೆಟ್ಟ ಅಂತ ಹೇಳಿ ಹಿಸ್ಟೋರಿಕಲ್ ಅಂಡ್ ಮತ್ತೆ ಪೌರಾಣಿಕವಾಗಿ ಮಾಹಿತಿ ಇರ್ತಕ್ಕಂಥದ್ದು ಒಂದು ಊರಿದು, ತಲಕಾಯಲ ಬೆಟ್ಟ ಅಂತ ಹೇಳಿ. ಚಿಕ್ಕಬಳ್ಳಾಪುರಕ್ಕೆ ಬಂದೆ. ಚಿಕ್ಕಬಳ್ಳಾಪುರದಿಂದ ತಲಕಾಯ ಬೆಟ್ಟಕ್ಕೆ ಸುಮಾರು 8:15ಕ್ಕೋ 8:20ಕ್ಕೋ ಡೈರೆಕ್ಟ್ ಬಸ್ ಬರ್ತೈತಿ. ಅದನ್ನ ಹತ್ಕೊಂಡು ನಾನು ಇಲ್ಲಿ ಬಂದಿರೋದು. ಶಿಡ್ಲಘಟ್ಟದಿಂದ ಕೂಡ ಇಲ್ಲಿಗೆ ಬರ್ಬೋದು, ಚಿಂತಾಮಣಿಯಿಂದ ಕೂಡ ಇಲ್ಲಿಗೆ ಬರ್ಬೋದು. ಸೊ ಎಲ್ಲಿಂದ ಬಂದ್ರು ಕೂಡ ನಾವು ದಿಬ್ಬೂರಹಳ್ಳಿ ಒಂದು ಜಂಕ್ಷನ್ ಪಾಯಿಂಟ್, ಅಲ್ಲಿಂದ 3 ಕಿಲೋಮೀಟರ್ ಬಂದ್ರ ನಾವು ಊರಿಗೆ ಬರ್ತೀವಿ. ಬಿಗಿನಿಂಗ್ ನಾಗ ಒಂದು ದೇವಸ್ಥಾನ ಐತಿ, ಇಲ್ಲಿ ಎಡಗಡೆ ಬಲಗಡೆ ಬೆಟ್ಟ ಐತಿ, ನೋಡೋಣ. ಈ ಕಂಪೌಂಡ್ ಏನೈತಲ್ರಿ, ವಿಜಯನಗರ ಅರಸರ ಕಾಲದಾಗ ಕಟ್ಸಿರೋದು. ಇಲ್ಲಿ 2 ಮದಗಜಗಳು, ಸಾಕಿದ ಆನೆಗಳು, ಇವು ಗುದ್ದಾಡಕತ್ತಾವ. ಇದನ್ನೆಲ್ಲ ನೋಡ್ಕೊಂಡು ಒಳಗೆ ಬಂದ್ರ ದೇವಸ್ಥಾನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬಹಳ ಹಳೆ ದೇವಸ್ಥಾನ, ಬಟ್ ಈಗ ಇತ್ತೀಚೆಗೆ ಅದನ್ನ ರೆನೋವೇಟ್ ಮಾಡ್ಕೊಂಡಿದ್ದಾರೆ. ಇದು ಹಳೇದು ಮಂಟಪ, ಓಲ್ಡ್ ಸ್ಟ್ರಕ್ಚರು. ಕಂಪೌಂಡ್ ಎಲ್ಲ ಹಳೇದೆ, ಇದನ್ನ ಇತ್ತೀಚೆಗೆ ರಿನೋವೇಟ್ ಮಾಡ್ಕೊಂಡಿದ್ರು. ಇದು ಇಲ್ಲಿನ ಮುಖ್ಯ ದೇವರು ವೆಂಕಟರಮಣ ಸ್ವಾಮಿ, ಶ್ರೀದೇವಿ ಮತ್ತೆ ಭೂದೇವಿಯ ಜೊತೆಗೆ ಇರತಕ್ಕಂಥ ಮೂರ್ತಿರಿ ಇದು. ವಿ.ಎಸ್. ರಾಮಾನುಜ ಭಟ್ಟಾಚಾರ್ಯರು ಪ್ರಧಾನ ಅರ್ಚಕರು, ತಲಕಾಯಲ ಬೆಟ್ಟ ಶ್ರೀ ಭೂನೀಲಾ ಸಮೇತ ವೆಂಕಟರಮಣ ಸ್ವಾಮಿಯರ ದೇವಾಲಯ. ಈ ಕ್ಷೇತ್ರಕ್ಕೆ ತಲಕಾಯಲ ಬೆಟ್ಟ ಅಂತ ಹೆಸರು. ಕನ್ನಡದಲ್ಲಿ ತಲಕಾಯಲ ಬೆಟ್ಟ ಅಂತಾರೆ, ತೆಲುಗಲ್ಲಿ ತಲಕಾಯಲ ಕೊಂಡ ಅಂತಾರೆ, ಸಂಸ್ಕೃತದಲ್ಲಿ ಮಸ್ತಕಾಚಲ ಅಂತಾರೆ. ಮಸ್ತಕಾಚಲ ಅಂದ್ರೆ ನಾವು ಪುಣ್ಯಕ್ಷೇತ್ರಗಳಲ್ಲೆಲ್ಲ ಶ್ರೇಷ್ಠವಾದ ಕ್ಷೇತ್ರ ಇನ್ನೊಂದು ತಲಕಾಯಲ ಬೆಟ್ಟ. ಅಂದ್ರೆ ನಮ್ಮ ಶರೀರದಲ್ಲಿ ತಲೆಯಾಗೆ ಪ್ರಾಧಾನ್ಯನೋ ಆ ತರ ಈ ಕ್ಷೇತ್ರಕ್ಕೆ ತಲಕಾಯಲ ಬೆಟ್ಟ ಅಂತ ಹೆಸರಿಟ್ಟಿದ್ದಾರೆ. ಸಂಸ್ಕೃತದಲ್ಲಿ ಮಸ್ತಕಾಚಲ ಅಂತಾರೆ. ಅಂದ್ರೆ ಇಲ್ಲಿ ವಾಲ್ಮೀಕಿ ಮಹರ್ಷಿಗಳು ಹಿಂದೆ ಆಶ್ರಮದಲ್ಲಿ ಅವರು ವ್ಯಾಧರಾಗಿದ್ರು ಅಂದ್ರೆ ಕೊಲೆ ಸುಲಿಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಸನ್ಮಾರ್ಗ ತರಬೇಕು ಅಂದ್ಬಿಟ್ಟು ನಾರದ ಮಹರ್ಷಿಗಳು ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಬಂಗಾರದ ವೀಣೆ ಇಟ್ಕೊಂಡು, ಚಿನ್ನದ ತಾಳಿ ಇಟ್ಕೊಂಡು ಬರ್ತಾರೆ. ತಾಳ ಇಟ್ಕೊಂಡು ಬರ್ತಾರೆ. ಬರ್ಬೇಕಾದ್ರೆ ಅದ್ ನೋಡಿದ ತಕ್ಷಣ ಇವನ್ಗೆ ಒಂಥರ ದಿಗ್ಭ್ರಮೆ ಆಗೋಗುತ್ತೆ. ಅವರ ಒಂದು ದಿವ್ಯವಾದ ಪ್ರಕಾಶಮಾನವಾದ ಶರೀರವನ್ನು ನೋಡಿ ಅವನಿಗೆ ದಿಗ್ಭ್ರಮೆ ಆಗೋಗಿ ಕೈಕಾಲ ನಡ್ಕೊ ಬಂದ್ಬಿಡುತ್ತೆ. ಸ್ವಾಮಿ, ನಾನು ಈ ತರ ಕೊಲೆ ಮಾಡ್ತಾ ಇದ್ದೀನಿ, ದೊರೆಯೋದು ಮಾಡ್ತಾ ಇದ್ದೀನಿ, ಒಳ್ಳೆ ಮಾತಿನಲ್ಲಿ ಎಲ್ಲ ಬಿಚ್ಕೊಟ್ಬಿಡಿ, ನಿಮ್ಗೆಲ್ಲ ಕಳಿಸ್ಬಿಡ್ತೀನಿ ಅಂತಾರೆ. ಆಗ ಅವ್ರೇನ್ ಮಾಡ್ತಾರೆ, ನಿನ್ನನ್ನ ಸನ್ಮಾರ್ಗದಲ್ಲಿ ತರೋಕ್ಕೋಸ್ಕರ ನಾನು ಬಂದಿರೋದು, ನೀನ್ ಮಾಡಿರೋ ಪಾಪದಲ್ಲಿ ನಿನ್ನ ಹೆಂಡತಿಗೆ ಭಾಗ ಇದೆ, ಮಕ್ಳಿಗೆ ಭಾಗ ಇದೆ, ಕೇಳ್ಕೊಂಡ್ ಬಂದು ಅದನ್ನ ನಾನು ತಿಳಿಸಿದ್ರೆ ನಾನು ಇದೆಲ್ಲ ನಿನ್ಗೆ ಕೊಟ್ಬಿಡ್ತೀನಿ, ನಾನೇನು ಇಟ್ಕೊಳ್ಳಲ್ಲ. ಆಗ ಅವ್ರು ನಂಬಲ್ಲ. ಅವರು ಹೋಗ್ಬಿಟ್ಟು ಒಂದು ಮರದಲ್ಲಿ ಕಟ್ಟಾಕ್ಬಿಟ್ಟು ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದು ಹೆಂಡ್ತಿನ ಕೇಳ್ತಾರೆ, ನೋಡು, ನಾನು ಅಗ್ನಿ ಸಾಕ್ಷಿಯಾಗಿ ನಿನ್ನನ್ನ ಮದುವೆ ಆಗಿದ್ದೀನಿ, ನಾನು ಮಾಡಿರೋ ಪಾಪದಲ್ಲಿ ಭಾಗ ಇದೆಯಾ, ಪುಣ್ಯದಲ್ಲಿ ಭಾಗ ಇದೆಯಾ? ಆಕೆ ಮಹಾಪತಿವ್ರತೆ. ಆಕೆ ಏನ್ ಹೇಳ್ತಾಳೆ, ಜ್ಞಾನಿ ಆಗಿದ್ದಳು. ಆಕೆ ಏನ್ ಹೇಳ್ತಾಳೆ, ನೀವು ಪುಣ್ಯ ಮಾಡಿ ತರ್ತೀರೋ ಪಾಪ ಮಾಡಿ ತರ್ತೀರೋ ಅದು ನಿಮ್ಗೆ ಸೇರಿದ್ದು. ನೀವು ಪಾಪ ಮಾಡಿ ತರೋದ್ರಲ್ಲಿ ನನಗೆ ಭಾಗ ಇಲ್ಲ, ಪುಣ್ಯದಲ್ಲಿ ಭಾಗ ಇದೆ. ಧರ್ಮಪತ್ನಿ ಅಂತ ನನ್ನ ಹೆಸರು, ಅದಕ್ಕೆ ನಾನು ಆ ಪುಣ್ಯದಲ್ಲಿ ಭಾಗ ಮಾಡ್ಕೊಂಡಿದ್ದೀನಿ, ಪಾಪದಲ್ಲಿ ಇಲ್ಲ. ಅವನಿಗೆ ಈ ತರ ಸ್ವಲ್ಪ ಚೇಂಜ್ ಆಗ್ಬೇಕು ಮನಸ್ಸು. ತಂದೆ ತಾಯಿ ಹತ್ರ ಬರ್ತಾರೆ, ಬಂದ್ಬಿಟ್ಟು ಕೇಳ್ತಾರೆ, ಏನು ನಾನು ಮಾಡೋ ಪಾಪದಲ್ಲಿ ಭಾಗ ಇದೆಯಾ? ಆತ ಏನ್ ಹೇಳ್ತಾರೆ, ತಂದೆ ತಾಯಿ ಕುರುಡ್ರು, ನನಗೆ ಈಗ ಜ್ಞಾನ ಇಲ್ಲಪ್ಪ, ಎಲ್ಲ ಕಣ್ಣುಗಳೆಲ್ಲ ಹೊರಟೋಗಿದೆ, ನಿನ್ ಪಾಪದಲ್ಲಿ ನನ್ ಭಾಗ ಇಲ್ಲಪ್ಪ, ನಾನು ನಿನ್ ಸಾಕ್ಬೇಕಾದ್ದು ಸಾಕಿದೀವಿ, ಮಕ್ಕಳನ್ನ ಎಲ್ಲ ಕೊಟ್ಟಿದೀವಿ, ನಿಮ್ಮ ಇಷ್ಟ, ನಿಮ್ಮ ಸಂಸಾರ ನಿಮ್ ಮಾಡ್ಕೊಡಿ, ನಮ್ಗೆ ಅದು ಬರಲ್ಲ. ಆಮೇಲೆ ಮಕ್ಕಳನ್ನ ಹೋಗಿ ಕೇಳ್ತಾರೆ. ಮಕ್ಕಳೇನ್ ಹೇಳ್ತಾರೆ, ನಾವಿನ್ನೂ ಜ್ಞಾನಿಗಳಲ್ಲ ಸ್ವಾಮಿ, ನನಗೇನು ಪರಿಜ್ಞಾನನೇ ಇಲ್ಲ, ನೀವು ಮಾಡಿರೋ ಊಟದಲ್ಲಿ ನಾವು ಊಟ ಮಾಡ್ತೀವಿ ಅಷ್ಟೇ, ನೀವು ಪಾಪದಲ್ಲಿ ಭಾಗ ಇಲ್ಲ. ಆಗ ಈತನಿಗೆ ಮನಸ್ಸು ಚೇಂಜ್ ಆಗೋಯ್ತು. ಆಗ್ಬಿಟ್ಟಿದ್ದು ಯಾಕೆ ಈ ತರ ಆಗೋಯ್ತು, ಮನಸ್ಸು ವ್ಯಾಕುಲ ಆಗೋಯ್ತಲ್ಲ ಅಂದ್ಬಿಟ್ಟು ತಿರ್ಗಾ ವಾಲ್ಮೀಕಿಗಳು ಅಲ್ಲಿಗೆ ಬರ್ತಾರೆ. ಬಂದಾಗ, ನೋಡಪ್ಪ, ನೀನ್ ಮಾಡಿರೋದು ಪಾಪ ಕಳಿಯಬೇಕಾದ್ರೆ ರಾಮ ಅನ್ನು ಓಂ ನಮೋ ನಾರಾಯಣ ರಾವ್ ಜೀವಾಕ್ಷರ, ಓಂ ನಮಃ ಶಿವಾಯ ಮಾ ಜೀವಾಕ್ಷರ, ಇದೆರಡು ಸೇರಿ ರಾಮ ಅಂತೇಳಿ ಇದೆಪ್ಪ, ಇದನ್ನ ನೀನು ಪಠನೆ ಮಾಡಿದ್ರೆ ನಿನಗೆ ಪಾಪ ಎಲ್ಲ ಹೊಟ್ಟೋಗುತ್ತೆ. ಇಲ್ಲಿ ಅವ್ರಿಗೆ ಪಾಪ ಕ್ಷಯ ಆಗಲ್ಲ. ಮುಂದೆ ಬದರಿಕಾಶ್ರಮದಲ್ಲಿ ಅನೇಕ ವರ್ಷಗಳು ತಪಸ್ ಮಾಡ್ತಾರೆ. ಬದರಿ ಕೇದಾರ ಇದೆಯಲ್ಲ, ಅಲ್ಲಿ ಅನೇಕ ವರ್ಷಗಳು ತಪಸ್ ಮಾಡಿ ಅವರು ಉತ್ತಾ ಬೆಳೆದು ಬಿಡುತ್ತೆ.
ಅಲ್ಲೋಗಿ ಹುತ್ತ ಬೆಳೆದು ಬಿಡುತ್ತೆ. ಹುತ್ತ ಬೆಳೆದ್ಬಿಟ್ಟೆ ಬ್ರಹ್ಮ ಬಂದು ಅವ್ರನ್ನ ಪರಿಶೋಚನೆ ಮಾಡಿ, ನೋಡಪ್ಪ ನೀನ್ ಮಾಡಿರೋ ಪಾಪಗಳೆಲ್ಲ ಇವಾಗ ದಹಿಸಿದೆ, ನಿನ್ನ ಹಳೆ ಇದೆಲ್ಲ ಹೊರಟೋಗಿದೆ, ನಿನ್ನ ಹಳೆ ಶರೀರ ಹೊರಟೋಗಿದೆ, ಇವಾಗ ಅಸ್ಥಿ ಪಂಜರ ಆಗಿದೆ, ನಿನಗೆ ಒಳ್ಳೆ ದಿವ್ಯವಾದ ಜ್ಞಾನ ಕೊಡ್ತೀನಿ, ಇದರಿಂದ ನೀನು ವಾಲ್ಮೀಕಿ ಮಹರ್ಷಿಗಳಾಗು. ವಾಲ್ಮೀಕಿ ಆಗ್ಬಿಟ್ಟು ರಾಮಾಯಣ ಬರಿ. ಅದ್ರ ಮೊದಲು ಸಂಸ್ಕೃತದಲ್ಲಿ ಏನು ಕಾವ್ಯ ಇರ್ಲಿಲ್ಲ. ಆದಿಕವಿ ವಾಲ್ಮೀಕಿ, ಅವರಿಂದ ಬಂದಿದ್ದು ಸಂಸ್ಕೃತ ಕಾವ್ಯ, ಅದನ್ನೇ ರಾಮಾಯಣ ಅಂತ ಕರಿತೀವಿ. ರಾಮಾಯಣ ಮಹಾಭಾರತ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಸಿದ್ಧವಾದ ಗ್ರಂಥಗಳು. ಆ ಗ್ರಂಥದಲ್ಲಿ ರಾಮಾಯಣ ಬರೆದಿರುವಂತ ಇದು ಇಲ್ಲೇ ಸ್ಥಳದಲ್ಲೇ. ಆಮೇಲೆ ಅವ್ರಿಗೆ ಪರಿಜ್ಞಾನ ಆಗಿದ್ದು, ಜ್ಞಾನೋದಯ ಆಗಿದ್ದು ಇಲ್ಲೇ. ಆಮೇಲೆ ಇಲ್ಲಿ ನದಿ ಇರೋದು ಪಾಪಾಗ್ನಿ ನದಿ, ನಾವು ಮಾಡಿರೋ ಪಾಪ ಅಂತ ತಡೆಯುವಂತ ಶಕ್ತಿ ಇರುತ್ತೆ. ಇದಿರೋದು ನಂದಿ ಬುಡದ ಹತ್ರ ಪಾಪಾಗ್ನಿ ಮಠ ಇದೆ. ಅಲ್ಲಿಂದ ಹರಿದು ಮುಂದೆ ಕಂದಕೂರು ಅಂತಿದೆ ಆಂಧ್ರದಿಂದ ಸಮುದ್ರಕ್ಕೆ ಸೇರುತ್ತೆ ಈ ನೀರು. ವಿಜಯವಾಡ ಆ ಕಡೆ ಬರುತ್ತಲ್ಲ ಆಂಧ್ರ, ಅಲ್ಲಿಗೆ ಈ ನೀರು ಹೊಟ್ಟೋಗುತ್ತೆ. ಅಲ್ಲಿಗೆ ಜೀವನದಿ ಇರೋದು. ಜೀವನದಿ ಇದ್ರೆ ಎಲ್ಲಿ ಹರಿತಾ ಇರುತ್ತೋ, ನದಿ ಹರಿತಾ ಇರುತ್ತೋ, ಎಲ್ಲಿ ಬೆಟ್ಟ ಗುಡ್ಡಗಳಿದೆಯೋ ಅದು ಪವಿತ್ರವಾದ ಕ್ಷೇತ್ರ ಅಂತ ಅನ್ಸ್ಕೊಳುತ್ತೆ. ನಾವು ಒಂದು 70 ಮೈಲಿಗೆ ದೂರದಲ್ಲಿ ಎಲ್ಲ ತುಳಸಿ ವನ ಇತ್ತಂತೆ. ತುಳಸಿ, ಇಲ್ಲೆಲ್ಲ ತುಳಸಿ ವನ. ಆಮೇಲೆ ಬೇಲದ ಕಾಯಿ ಅಂತಾರೆ, ಬೇಲದಣ್ಣು, ಅದು ಕಾಯಿ, ಅದನ್ನೇ ಇಲ್ಲಿ ತಿಂತಾ ಇದ್ದಿದ್ದು ಋಷಿಗಳೆಲ್ಲ. ಅದನ್ನ ಹಾಕೊಂಡು ಪಾನಕ ಮಾಡಿ ತಿಂತಾ ಇದ್ರು. ಆ ಒಂದು ಕ್ಷೇತ್ರ ಇದು. ಅದಕ್ಕೆ ಇದನ್ನು ತಲಕಾಯಲ ಬೆಟ್ಟ ಅಂತ ಕರೀತಾರೆ. ಆಮೇಲೆ ಈ ತಿಮ್ಮರಾಜ ಬೊಮ್ಮರಾಜ ಪಾಳೆಗಾರರು, ಅವರು ವಿಜಯನಗರ ಸಂಸ್ಥಾನ ಐತಿಲ್ಲ, ಕೃಷ್ಣದೇವರಾಯರು, ಅವರು ಸಾಮಂತ ರಾಜರಾಗಿದ್ರು. ಕೃಷ್ಣದೇವರಾಯನಿಗೆ ಸಾಮಂತ ರಾಜರಾಗಿದ್ರು. ಪೆನುಗೊಂಡೆ ಸಂಸ್ಥಾನ ತಿಮ್ಮರಾಜ ಬೊಮ್ಮರಾಜು. ಅವರು ಈ ಪಾಳೆಗಾರತ್ವ ಇದ್ದಾಗ ಈ ತಿಮ್ಮರಾಜನನ್ನು ಬೊಮ್ಮರಾಜನು ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಇಷ್ಟಕ್ಕೆ ಇದ್ದಿದ್ದು ದೇವಸ್ಥಾನ, ಇಲ್ಲಿ ಕೆಳಗಡೆ ಉದ್ಭವ ಮೂರ್ತಿ ಇದೆಯಲ್ಲ ಅಷ್ಟೇ ಇದ್ದಿದ್ದು, ಅದ್ರ ಮೇಲೆ ಇರ್ಲಿಲ್ಲ. ಆಮೇಲೆ ಆ ದೇವಸ್ಥಾನ ಕಟ್ಟಿದ್ರು, ತಿಮ್ಮರಾಜ ಬೊಮ್ಮರಾಜ ದೇವಸ್ಥಾನ ಕಟ್ಟಿ ಜೀರ್ಣೋದ್ಧಾರ ಮಾಡಿದ್ರು. ಅವಾಗ 1000 ವರ್ಷಗಳ ಹಿಂದೆ, ಅದು 900 ವರ್ಷಗಳ ಹಿಂದೆ ಇದನ್ನ ಜೀರ್ಣೋದ್ಧಾರ ಮಾಡಿದ್ರು. ಇದೆಲ್ಲ ನವರಂಗ ಎಲ್ಲ ಆವಾಗಲೇ ಕಟ್ಟಿದ್ರು. ಈ ನಡುವೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ, ಎಲ್ಲ ಹೊಸದಾಗಿ ಮಾಡಿದೀವಿ. ಅರ್ಚಕರನ್ನ ಮಾತಾಡಿಸ್ಕೊಂಡು ಈ ನವರಂಗ ಮಂಟಪದಿಂದ ಹೊರಗೆ ಬಂದ್ರೆ ನಮಗೆ ಕಾಣುವಂಥದ್ದು ದೇವಸ್ಥಾನದ ವಿಶಾಲವಾದ ಪ್ರಾಂಗಣ ಮತ್ತು ಗೋಪುರ ಅಲ್ಲಿ ಕಾಣಿಸ್ತೈತಲ್ರಿ, ಅದು ಬೆಟ್ಟ. ಅದನ್ನ ಹತ್ತಕ್ಕೆ ನಾವೀಗ ಹೋಗ್ಬೇಕು. ಇದು ದೇವಸ್ಥಾನ ರೀ. ಇದ್ರ ಎದುರುಗಡೆನ ಇಲ್ಲೊಂದು ಕಲ್ಯಾಣಿ ಐತಿ ನೋಡ, ಪುರಾತನವಾದಂತ ಮಂಟಪ. ಮೇಲ್ಗಡೆ ಗೋಪುರ ಹೊಸದು, ಮಂಟಪ ಹಳೇದು. ತಲಕಾಯಲು ಬೆಟ್ಟ ಅಂತ ಹೆಸರು ಹೆಂಗ್ ಬಂತು ಅನ್ನೋದಕ್ಕೆ ಬೇರೆ ಬೇರೆ ಮೂಲಗಳ ಮಾಹಿತಿ ಐತಿ. ಇದು ಕಲ್ಯಾಣಿ, ಅದನ್ನೆಲ್ಲಾನು ಹೇಳೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡ್ರಿ. ಅಲ್ಲೊಂದು ದೇವಸ್ಥಾನ ಇದೆ, ಇಲ್ಲ ಇನ್ನ 2 ದೇವಸ್ಥಾನಗಳದಾವ್ರಿ, ನೋಡೋಣ ತಡ್ರಿ. ನೋಡ್ರಿ, ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಓ, ವಿಶಾಲವಾದ ಬಂಡೆ ಮೇಲೆ ನೋಡ್ರಿ ಎಷ್ಟು ನಯನ ಮನೋಹರ ಆಂಜನೇಯ ಸ್ವಾಮಿ ಇಲ್ಲಿದ್ದಾರೆ. ಈ ಕಡೆ ಬಂದ್ರೆ ಗೋವಿಂದರಾಜ. ಓ, ಬಾಗ್ಲ ಹಾಕಿದೆ. ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ಕೀ ಇಲ್ವಂತೆ. ಇದೊಂದು ವಿಶಾಲವಾದ ಮಂಟಪ. ಮಂಟಪದ ಮಧ್ಯೆ ತುಳಸಿ ಕಟ್ಟೆ. ಆಯ್ತಮ್ಮ, ಥ್ಯಾಂಕ್ ಯು. ಟೆಂಪಲ್ ಲೋಯರ್ ಅಲ್ಲಿ ಇರ್ತಕ್ಕಂಥದ್ದು ಗೋಪುರ. ಇದು ಊರು, ಇದು ರಥದ ಮನೆ, ಇದು ಸ್ಕೂಲು. ಇಲ್ಲಿ ಮೆಟ್ಲು ಕಾಣಿಸಕತ್ತೇವಲ್ರಿ, ಇದು ಬೆಟ್ಟಕ್ಕೆ ದಾರಿ. ಅಲ್ಲಿ ಕಾಣಿಸ್ತೈತಲ್ಲ ಅದು ಪೀಕ್. ಇಲ್ಲಿಗೆ ನಾವು ಹೋಗ್ಬೇಕೀಗ. ತಲಕಾಯ ಬೆಟ್ಟ ಅಂತಾನು ಇದಕ್ಕೆ ಕರಿತಿದ್ರು ಹಿಂದ. ಅಂದ್ರೆ ಪೂರ್ವಾಶ್ರಮದಲ್ಲಿ ವಾಲ್ಮೀಕಿ ಅವರು ಏನು ಬೇಡನಾಗಿದ್ದು ಇಲ್ಲಿನ ಭಕ್ತರಿಗೆ ಹಿಂಸೆ ಕೊಡ್ತಿದ್ರಲ್ಲ, ಅದಕ್ಕೆ ತಲಕಾಯ ಬೆಟ್ಟ ಅಂತ ಕರಿತಿದ್ರು. ಇಲ್ಲೊಂದು ಕಿರು ಗುಡಿ ಐತಿ, ಒಳಗಡೆ ಒಂದು ಮೂರ್ತಿ ಐತ್ರಿ, ಸ್ತ್ರೀ ವಿಗ್ರಹ ಇರ್ಬೋದು, ಏನು ಅಂತ ಗೊತ್ತಿಲ್ಲ. ಬಹಳ ಬೇಜಾರಾಗೈತಿ, ಗಲೀಜ್ ಮಾಡಿಬಿಟ್ಟಾರೆ ಎಲ್ಲಿ ಬೇಕಲ್ಲಿ, ಪ್ಲಾಸ್ಟಿಕ್ ಪ್ಲೇಟ್ ಎಲ್ಲ ಒಗೆದು. ಈ ವೆಂಕಟರಮಣ ಮತ್ತೆ ಸತ್ಸಂಬಂಧಿ ದೇವಸ್ಥಾನಗಳಿಗೆ ಬರ್ಬೇಕು ಅಂತಂದ್ರ ಶನಿವಾರ ಬರ್ಬೇಕ್ರಿ, ಯಾಕಂದ್ರೆ ಅವತ್ತು ವಾರ ಇರ್ತೈತಿ, ಜನಗಳು ಜಾಸ್ತಿ ಇರ್ತಾರ. ಬೇಜಾರ್ ಏನಂತಂದ್ರ ಈ ಕ್ಷೇತ್ರದೊಳಗ ಇದು ಮೆಟ್ಲು ಹತ್ತಾಕಿರ್ತಕ್ಕಂತಹ ಪಾದ ಹತ್ತಬೇಕು, ಆಲ್ಕೋಹಾಲ್ ಪ್ಯಾಕೆಟ್ ಬಿದ್ದಾವ ಇಲ್ಲೆಲ್ಲ. ಯಪ್ಪ,
ಏನ್ ಗಲೀಜ್ ಮಾಡ್ತಾರ್ರಿ ಜನಗಳು. ಹೋಗೋಣ, ಇದ್ ಮೆಟ್ಲು ಹತ್ಕೊಂಡ್ ಮೇಲಕ್ಕೆ ಹೋಗ್ಬೇಕು ನಾವೀಗ. ಇದಕ್ಕ ತಲೆ ಕಾಯ್ದ ಬೆಟ್ಟ ಅಂತಾನು ಕರೀತಾರ್ರಿ. ಪೂರ್ವಾಶ್ರಮದೊಳಗ ಏನು ವಾಲ್ಮೀಕಿಯವರು ಬೇಡನಾಗಿದ್ರಲ್ಲ, ಅವರಿಗೆ ನಾರದ ಮುನಿಗಳು ಉಪದೇಶ ನೀಡಿದ್ದಕ್ಕಾಗಿ ಈ ಬೆಟ್ಟಕ್ಕ ತಲೆ ಕಾಯ್ದ ಬೆಟ್ಟ ಅಂತ ಕರೀತಾರ. ಅರ್ಚಕರು ಹೇಳ್ದಂಗ್ರಿ, ಒಂದು ಅದ್ಭುತವಾದ ಸ್ಥಳ ಇದು. ಜನಗಳು ಯಾಕೆ ಇಷ್ಟೊಂದು ಗಲೀಜ್ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ಇಲ್ಲಿ ಆಂಜನೇಯ, ಗರುಡ ಇತ್ಯಾದಿ ಇದೆ. ಒಂದು ಬಂಡೆ ಮೇಲೆ ರೀಸೆಂಟ್ ಆಗಿ ಕೆತ್ತಿರ್ತಕ್ಕಂಥದ್ದು ಆಂಜನೇಯನ್ ಮತ್ತೆ ಗರುಡ ದೇವನ ಮೂರ್ತಿ. ಸೊ ಇದನ್ನ ನೋಡ್ಕೊಂಡು ಮತ್ತೆ ಮೇಲಕ್ಕೆ ಹೋಗ್ಬೇಕು. ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಹೋಗುವಾಗ್ರಿ ದಾರ್ಯಾಗ ಇಲ್ಲೊಂದು ವಿಶಿಷ್ಟವಾದ ಹಣ್ಣು ಸಿಕ್ಕು, ಕೆಂಪಿಗೆ ಇದಾವೆ. ಏನಂತ ಗೊತ್ತಿಲ್ಲ, ಇದೇನು ಅಂತ ಗೊತ್ತಾಗ್ಲಿಲ್ಲ ನನಗೆ. ಮೆಟ್ಲು ಹತ್ಕೊಂಡು ಹೋಗೋವಾಗ್ರಿ ಈ ಹಣ್ಣು ಸಿಕ್ತು ನನಗೆ. ಇದು ಏನು ಅಂತ ಗೊತ್ತಿಲ್ಲ, ಒಂಥರ ಗಿಲಾಯಿ ಹಣ್ಣು, ಆಯುರ್ವೇದಿಕ್ ಗಿಲಾಯಿ ಮೆಡಿಸನ್ ಬರ್ತೈತಲ್ರಿ, ಆ ತರ ಐತಿ. ಬಟ್ ಇದು ಅಲ್ಲ ಅನಿಸ್ತೈತಿ. ಹಳ್ಳಿಯಾಗ ನಿಮ್ ಕಡೆ ಇದಕ್ಕೆ ಏನಂತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗ ಇದಕ್ಕೆ ಏನಾದ್ರೂ ಉಪಯೋಗ ಐತೇನೋ ಇದರಿಂದ ಅನ್ನೋದನ್ನ ತಿಳಿಸ್ರಿ. ಒಳ್ಳೇದು ಕೆಟ್ಟದ್ದು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಥ್ಯಾಂಕ್ ಯು. ಈ ತಲಕಾಯಲ ಬೆಟ್ಟದ ಹೆಸರಿನ ಬಗ್ಗೆ ಇನ್ನೂ ಒಂದು ಮಾಹಿತಿ ಐತ್ರಿ. 1824 ಜನವರಿ 30ನೇ ತಾರೀಕು ಈ ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಇಲ್ಲಿಗೆ ಬಂದಿದ್ರಂತ. ಆವಾಗ ಒಂದು ರುಂಡವಿಲ್ಲದ ದೇಹ ಅಂದ್ರೆ ಮುಂಡ ಮಾತಾಡಿದ್ದರಿಂದ ಇದಕ್ಕೆ ತಲೆಕಾಯಲ ಬೆಟ್ಟ ಅಂತಲೂ ಕರೆದ್ರಂತ. ಮೊದಲ ಇದೊಂದು ದಟ್ಟವಾದ ಅರಣ್ಯ ರೀ, ಹೆವಿ ಫಾರೆಸ್ಟ್ ಇತ್ತಂತ. ಇದನ್ನು ಹತ್ಕೊಂಡು ಹೋಗೋದು ಭಯಂಕರ ತ್ರಾಸಾಗಿತ್ತಂತ. ಹಿಂಗೆ ಮತ್ತು ಈ ದಾರಿ ಯಾರು ಮಾಡಿದ್ರು ಅನ್ನೋದಕ್ಕೂ ಒಂದು ಇತಿಹಾಸ ಐತಿ. ಆಗಲೇ ಅರ್ಚಕರು ಹೇಳ್ದಂಗೆ ತಿಮ್ಮರಾಜ ಮತ್ತು ಏನು ಬೊಮ್ಮರಾಜ ಇದ್ರಲ್ಲ, ಅವ್ರಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಮಾಹಿತಿ ಅಥವಾ ಒಂದು ಕತೆ ಏನೈತೆ ಅಂತಂದ್ರೆ, ಇವರು ಸಿಡ್ಲಘಟ್ಟ ಪಾಳೆಪಟ್ಟಣ ನೋಡ್ಕೋತಿದ್ರು. ಈ ಜಾಹೀರಾತ್ನೊಳಗೆ ತೋರಿಸ್ತಾರಲ್ರಿ, ಈ ಸ್ಟಿಂಗ್ ಕುಡಿದ್ರ ನಾವು ಒಬ್ಬಳನ್ನ ಎತ್ಕೊಂಡು ಮೆಟ್ಲು ಹತ್ಕೊಂಡು ದುಡ್ಡು ಓಡ್ಬೋದು ಅಂತ. ಅದು ಸುಳ್ಳು ಅನ್ನೋದಕ್ಕ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಇಲ್ಲಿ ಬಿದ್ದೈತೆ ನೋಡ್ರಿ, ಇದು ಸ್ಟಿಂಗ್ ಬಾಟ್ಲು ಆಯ್ತಾ. ಇದನ್ನ ಯಾವನ್ ಕುಡ್ದಾನೋ ಯಾವನ್ ಕುಡ್ದೋಳೋ ಗೊತ್ತಿಲ್ರಿ. ಇದನ್ನ ಕುಡಿದು ಈ ಖಾಲಿ ಬಾಟ್ಲನ್ನ ತಗೊಂಡು ಹೋಗಿ ಕೆಳಗಡೆ ಡಸ್ಟ್ಬಿನ್ನಾಗ ಹಾಕುವಷ್ಟು ತಾಕತ್ ಬರೋದಿಲ್ಲ ಅಂತಂದ್ರ ಇನ್ನ ಇದನ್ನ ಕುಡಿದ ಮೇಲೆ ಒಂದು ಹುಡುಗಿನ ಹಿಡ್ಕೊಂಡು ಮೆಟ್ಲ ಹತ್ತಕ್ಕೇತೇನ್ರಿ? ನೀವ ಹೇಳ್ರಿ, ಕಾಮಿಡಿ ಯಾವ್ದಲ್ಲ ಅದು. ಇದನ್ನ ಕುಡಿದ ಮೇಲೆ ನರ ಸತ್ತೋಗತಿ, ಇದನ್ನ ಇಲ್ಲೇ ಬಿಸಾಕ್ ಹೋಗ್ಯಾರ, ತಗೊಂಡೋಗಿ ಕೆಳಗಡೆ ಹಾಕ್ಬೇಕು ಅಂತ ಗೊತ್ತಿಲ್ಲ. ತಿಮ್ಮರಾಯ ಮತ್ತು ಬೊಮ್ಮರಾಯನಿಗೆ ಒಂದು ವೈಷಮ್ಯದ ಯುದ್ಧ ನಡೀತೈತ್ರಿ. ಆವಾಗ ಬೊಮ್ಮರಾಯ ಅದ್ರೊಳಗಡೆ ಸಾಯ್ತಾನಂತ. ಒಂದು ಕಂಬ, ಗರುಡ ಕಂಬ. ಮುಂದೆ ದಾರಿ ಮಜಾ ಐತಿ ಅನಿಸ್ತೈತಿ. ಜನಗಳ ಓಡಾಟ ಇವತ್ತಿಲ್ಲ ಬೆಟ್ಟದ ಮೇಲೆ. ಬೊಮ್ಮರಾಜ ಸತ್ತ ನಂತರ ಈ ಪ್ರದೇಶ ತಿಮ್ಮರಾಯನ ಆಡಳಿತಕ್ಕೆ ಒಳಪಡ್ತೈತಿ. ಅವಾಗ ಈ ಪ್ರದೇಶಕ್ಕೆ ಕರಿತಿದ್ದಂತಹ ಹೆಸರು ಅಂತಂದ್ರಿ, ಇದು ನೋಡ್ರಿ ಹೆಂಗಿದೆ, ವೆಂಕಟೇಶ ಸಾಗರ ಇದೆ. ದೇವಸ್ಥಾನ ಪೀಕ್. ತಿಮ್ಮರಾಯನಿಗೆ ಒಂದು ಕನಸು ಬಿಡ್ದೈತಿರಂತ್ರಿ, ಇಲ್ಲೊಂದು ವೆಂಕಟೇಶ್ವರ ದೇವಸ್ಥಾನ ಐತಿ ಅಂತ ಹೇಳಿ. ಗರುಡ ಸ್ವಾಮಿ ದೇವಾಲಯ ಒಳಗಡೆ ವಿಗ್ರಹ ಇದೆ, ಬಟ್ ಬಾಗಿಲು ಹಾಕಿದೆ. ಅವತ್ತು ಭಾನುವಾರ, ಶನಿವಾರ ಆಗಿದ್ರೆ ತೆಗೆದಿರೋರೇನೋ. ಒಂದು ನವರಂಗ ಮಂಟಪ ಐತಿ. ನೋಡ್ಕೊಂಡು ಅದು ಹಳೆ ಗೋಪುರ ಇದ್ದಂಥ ಜಾಗ, ಅದನ್ನೆಲ್ಲ ಒಡೆದು ಅಲ್ಲಿ ಇಟ್ಟಿಗೆ ಎಲ್ಲ ಬಿದ್ದಾವೆ ನೋಡ್ರಿ, ಹಳೆ ಓಲ್ಡ್ ಬ್ರಿಕ್ಸ್ ಅದನ್ನೆಲ್ಲ ಒಡೆದು ಹೊಸದಾಗಿ ಕಟ್ಟಿದ್ದಾರೆ. ಅದು ದೇವಸ್ಥಾನ. ಬೆಟ್ಟದ ಬ್ಯೂಟಿಫುಲ್ ವ್ಯೂಸ್ ನೋಡ್ರಿ ಹೆಂಗೈತಿ. ತಿಮ್ಮರಾಯನಿಗೆ ಏನು ಕನಸು ಬಿದ್ದಿತ್ತಲ್ರಿ, ಆ ಪ್ರಕಾರ ತನ್ನ ಸೈನಿಕರ ಸಹಾಯದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಪೊದೆಯನ್ನು ಕ್ಲೀನ್ ಮಾಡಿಸಿ ಒಂದು ದೇವಸ್ಥಾನವನ್ನು ಹುಡುಕ್ತಾನಂತ. ಆವಾಗ ಈ ಮೆಟ್ಲು ದಾರಿಯನ್ನು ಕೂಡ ಮಾಡ್ತಾನಂತ. ಈ ಗುಡ್ಡದ ಮ್ಯಾಲೆ ನಿಂತು ಊರು ನೋಡೋದ ಒಂದು ಆನಂದ ಬಿಡ್ರಿ. ಅಲ್ಲಿ ಕಾಣಿಸ್ತೈತಲ್ರಿ, ಅದು ಪಾಪಾಗ್ನಿ ನದಿ. ಅದು ಎಲ್ಲ ಹರ್ಕೊಂಡು ಹೋಗುತ್ತೆ. ಈ ಪಾಪಾಗ್ನಿ ನದಿಯನ್ನು ಗಂಗೆ ಅಷ್ಟ ಪವಿತ್ರ ಅಂಥೇಳಿ ಒಂದು ನಂಬಿಕೆ ಐತ್ರಿ. ಇಲ್ಲಿ ಎಲ್ಲ ಪಾಪಗಳನ್ನು ಪರಿಹಾರ ಮಾಡ್ತಾಳ, ಸುಟ್ಟು ಹಾಕ್ತಾಳ ಅಂಥೇಳಿ ಪಾಪಾಗ್ನಿ ನದಿ ಅಂತ ಹೆಸರು ಅದಕ್ಕೆ.
ಈ ಬಂಡೆ ಮೇಲೆ ಏನೋ ಕೆತ್ತೋದಕ್ಕೆ ಟ್ರೈ ಮಾಡ್ಯಾರ್ರಿ. ಇಲ್ಲ ಐತ್ ನೋಡ್ರಿ, ಇಲ್ಲೇ ಕೆತ್ತೋದಕ್ಕೆ ಟ್ರೈ ಮಾಡ್ಯಾರ. ಇದೊಂದು ವಿಶಾಲವಾದ ಬಂಡೆ. ಬಂಡೆ ಮ್ಯಾಗ ಒಂದು ಗೋಪುರ ಇತ್ರಿ, ಪುರಾತನವಾದದ್ದು. ಅದನ್ನು ಕೆಡವಿ ಹಳೇದು ಕಟ್ಟ್ಯಾರ. ಪಕ್ಕದಾಗ ಇರ್ತಕ್ಕಂಥದ್ದು ಇನ್ನೊಂದು ದೇವಸ್ಥಾನ. ಇದು ಓಲ್ಡ್ ಸ್ಟ್ರಕ್ಚರ್ ದೇವಸ್ಥಾನದ್ದು. ಕೇವ್ ಇರ್ಬೇಕಿದು ಮೇ ಬಿ. ಒಳಗಡೆ ಹೋದ್ರ ಅಮ್ಮನವರ ಮೂರ್ತಿ ಏನು ಅಂತ ಗೊತ್ತಿಲ್ಲ. ಒಳಗಡೆ ಬಂದ್ರೆ ಕೇವು. ಇಲ್ಲೊಂದು ಗುಹೆ ಕೂಡ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಈಗ ನಾನು ಹೊರಗೆ ಬಂದೆ ರೀ. ಕೆಳಗಿಳಿಬೇಕು. ಇಷ್ಟ ಆಯ್ತು ನೋಡ್ರಿ ಇವತ್ತು ನಂದು ತಲಕಾಯ ಬೆಟ್ಟ ಚಾರಣ. ಬಹಳ ಈಸಿಯೆಸ್ಟ್ ಟ್ರೆಕ್. ಯಾರು ಬೇಕಾದ್ರೂ ಬರ್ಬೋದು, ಬಹಳ ಈಸಿ ಐತಿ. ಬಟ್ ಬರೋರೆಲ್ಲ ಶನಿವಾರ ಬಂದ್ರೆ ಬಹಳ ಉತ್ತಮ. ಯಾಕಂದ್ರೆ ನಡು ದಿನಗಳಲ್ಲಿ ಜನ ಇಲ್ಲಿಗೆ ಬರೋದಿಲ್ಲ. ಶನಿವಾರ ತುಂಬಾ ಜನ ಬರ್ತಾರ. ಶನಿವಾರ ಬರ್ರಿ, ಒಳ್ಳೇದಾಗ್ಲಿ. ಬಂದವರು ಸ್ವಚ್ಛತೆಯನ್ನ ಕಾಪಾಡ್ರಿ. ವಯಸ್ಸು ಮೆಟ್ಲು ಹತ್ತೇನೆ ಏನಾದ್ರು ಆದ್ರೆ ವಯಸ್ಸಾದವ್ರು ಕೂಡ ಇಲ್ಲಿಗೆ ಬರಬಹುದು. ಮಕ್ಳನ್ನ ಕರ್ಕೊಂಡ್ ಬಂದ್ರ ಸ್ವಲ್ಪ ಮೆಟ್ಲು ಹತ್ತಿಸ್ಬೇಕು ಅಷ್ಟ, ಮತ್ತೇನೋ ತೊಂದ್ರೆ ಇಲ್ಲ. ಹತ್ತಿಳಿಯಕ್ಕೆ 1.5 hour ಸಾಕಾಗುತ್ತೆ. ಬಿಸಿಲು ಜಾಸ್ತಿ ಇದ್ರೆ ದಯವಿಟ್ಟು ಕಡೆ ಬರೋದನ್ನ ಅವಾಯ್ಡ್ ಮಾಡ್ರಿ. ತಲಕಾಯಲು ಬೆಟ್ಟದ ಇನ್ನೊಂದು ಅದ್ಭುತ ಅಂತಂದ್ರೆ ಈ ದೇವಸ್ಥಾನ. ಇದ್ರ ಒಳಗಡೆ ಒಂದು ಅದ್ಭುತ ಐತಿ, ತೋರಿಸ್ತೀನಿ. ವಾಲ್ಮೀಕಿ ಅವ್ರ ಜೀವನ ಚರಿತ್ರೆ ನಿಮ್ಗೆ ಗೊತ್ತಾಯ್ತಲ್ರಿ. ಹಿಂದೆ ಅವರು ಪೂರ್ವಾಶ್ರಮದಲ್ಲಿ ಒಬ್ರು ಬೇಡ್ರಾಗಿದ್ರು, ಜನಗಳನ್ನೆಲ್ಲ ಚಿತ್ರಹಿಂಸೆ ಕೊಡ್ತಿದ್ರು ಅಂತ ಹೇಳಿ. ಅವ್ರಿಗೆ ಸಂಬಂಧಪಟ್ಟಿದ್ದು, ಅವ್ರ ಪೂರ್ವಾಶ್ರಮ ಸಂಬಂಧಪಟ್ಟಿದ್ದ ಜಾಗನ ವಿಲೇಜ್ ಅವ್ರ ಒಬ್ರು ತೋರಿಸ್ತಾರೆ. ಟಿ.ಎಸ್. ಸ್ವಾಮಿ ಅಂತ ತಲಕಾಯಲು ಬೆಟ್ಟ ಅಧ್ಯಕ್ಷರು. ಸರ್ ಏನ್ ಸರ್ ಇದು? ಇಲ್ಲಿ ವಾಲ್ಮೀಕಿ ಆಸ್ತ್ರ ಅಂದ್ರೆ ಇಲ್ಲಿ ವಾಲ್ಮೀಕಿರು ಇದ್ರು. ಇಲ್ಲಿ ಆ ಕಾಲದಲ್ಲಿ ಅವರು ಮಹತ್ವಗಳು ಇಲ್ಲಿ ಇದ್ದುಕೊಂಡು ಅವರು ಜ್ಞಾನ ಇರ್ಬೇಕಂದ್ರೆ ಈ ಗುಂಡು ಒಳಗಡೆ ಏನೋ ಮಾಹಿತಿ ಐತೆ. ಇಲ್ಲಿ ನೋಡು, ಇಲ್ಲಿ ಶಂಕು ಚಕ್ರ. ಇದು ಶಂಕು ಚಕ್ರ, ಇದು ಬಾಗಿಲು. ಇದು ಬಾಗಿಲು. ಇದಕ್ಕೆ ಇಷ್ಟು ಬಾಗಿಲು. ಇದು ಬಾಗಿಲು ಐತೆ. ಒಳಗಡೆ ಮುನೀಶ್ವರ್లు ಇದಾರೆ ಅಂತಾರೆ. ಈಗ್ಲೂ ಇದಾರೆ ಅಂತಾರೆ. ಇದು ಒಳಗಡೆ ಹಳ್ಳ ಐತೆ, ಒಳಗಡೆ ಗವಿ ಐತೆ. ಇಲ್ಲಿ ವಾಲ್ಮೀಕಿ ಇದು ಪುರಾಣ ಕಾಲದಲ್ಲಿಂದ ಇದು ಐತೆ. ಇಲ್ಲಿ ದೇವಸ್ಥಾನ ಹಿಂಗೆ ಐತೆ. ಇವಾಗ ಮೊನ್ನೆ ಎಲ್ಲ ಬನ್ನಿ ಸರ್, ಏನೇನಿದೆ ಇಲ್ಲಿ? ಇಲ್ಲಿ ವಾಲ್ಮೀಕಿ, ಇವರು ವಾಲ್ಮೀಕಿ ಅವರ ವಾಲ್ಮೀಕಿ ಅವರು ಮಹರ್ಷಿಗಳು, ವಾಲ್ಮೀಕಿ ಮಹರ್ಷಿಗಳಿದ್ದಾರೆ. ಮತ್ತೆ ಇದು ಸರ್ ಒಳಗಡೆ ಲಿಂಗ ಆತ್ಮ. ಇದು ಹೋಗ್ಲಾ? ನಡಿ ಬಲ್ಪ್ ಲೇದಪ್ಪ ಮೊನ್ನೆ ನೋಡಿ, ಇದೆ ಕೇವು. ಬರ್ನೈತೆ ಬಲ್ಪ್ ಬರ್ತದೆ. ಲಿಂಗ ಇದೆ, ಅದ್ಭುತವಾಗಿರ್ತಕ್ಕಂಥದ್ದು ಕೇವು. ನೋಡಿ, ಲೈಟ್ ಹಾಕಿದ್ರು. ಲೈಟ್ ಹಾಕಿದ್ಮೇಲೆ ಹಿಂಗಿದೆ ಕೇವ್. ಇದು ಅದ್ಭುತವಾಗಿದೆ. ಇಲ್ಲಿ ಮಾಲೂರು ಸೊನ್ನಪ್ಪ ಬಂದಿದ್ರು ಇಲ್ಲಿಗೆ. ಅವಾಗ ದೇವಸ್ಥಾನ ಇರ್ಲಿಲ್ಲ ಇಲ್ಲಿ. ಅವಾಗ ದೇವಸ್ಥಾನ ಕಟ್ಟಿಡಿ. ಇದು ನೋಡುದಲ್ಲ, ಕೇವ್ ನೋಡುದಲ್ಲ. ಇನ್ನೊಂದು ಪಾದಾಲು ಬಂಡೆ ಅಂತ ಒಂದಿದೆ ಇಲ್ಲಿ. ಪಾದಾಲು ಬಂಡೆ ಬಹಳ ಅದಕ್ಕೊಂದು ವಿಚಿತ್ರವಾದ ಕಥೆ ಐತಿ. ಏನ್ ಸರ್ ಅದು ಪಾದಾಲು ಬಂಡೆ? ಅಂದ್ರೆ ದೇವರು ಇಲ್ಲಿ ತಲಕಾಯಲು ಬೆಟ್ಟದ ಕೆರೆ ಅಂದ್ರೆ ದೊಡ್ಡ ಕೆರೆ. ಇಲ್ಲಿ ದೇವರಿಗೆ ಪೂಜೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವಾಗ ಕಟ್ಟೆ ಇದ್ದಾಗ ಎಲ್ಲ ತುಂಬಿತ್ತು ಕೆರೆ. ಕೊಂಡದ ಒಳಗ ಮೇಲ್ಗಡೆಗೆ ಬಂದು ಮಂಗಳಾರತಿ ಮಾಡಿದ್ರಂತೆ ದೇವ್ರಿಗೆ. ಸ್ವಾಮಿ ಏನ್ ಮಾಡೋದು ನಾವು, ಕೆರೆ ಎಲ್ಲ ತುಂಬಿಟ್ಟಿದೆ, ದೇವಸ್ಥಾನ ಒಳಗಡೆ ಎಲ್ಲ ನೀರೈತೆ, ಏನ್ ಮಾಡ್ಬೇಕು ಅಂತ. ಆವಾಗ ದೇವರು ಬಂದು ಆ ಕಟ್ಟೆ ಮೇಲೆ ಒಂದು ಅಜ್ಜಿ ಇಟ್ರಂತೆ. ಅಲ್ಲಿ ಅಜ್ಜೆ ಇಟ್ಟರೆ ಅದು ಒಡೆದೋಗಿದೆ. ಆವಾಗ ಬಂದು ಇಲ್ಲಿ ಒಂದು ಗುಂಡೆ ಇತ್ತಂತೆ. ಇಲ್ಲಿ ಏನಾಗಿದೆ ಅಂದ್ರೆ ಗುರ ತಿಗಲ್ಕೊಂಡ್ ಬಿಟ್ಟಿದೆ ಒಳಗಡೆ. ಅವಾಗ ಏನ್ ಮಾಡ್ದ, ಅದು ಬಿಟ್ಬಿಟ್ಟು ಅಲ್ಲಿಂದ ಬಂದು ಇಲ್ಲಿಗೆ ಬಂದಿರೋದು. ದೇವ್ರನ್ನ ಬಂದು ಇಲ್ಲಿ ನಿಲ್ತ್ಕೊಂಡು ನೋಡಿರೋದು ಹೆಂಗೆ ಹೋಗ್ತಾ ಇದೆ. ಇದು ಪಾಪಾಗ್ನಿ ನದಿ ಇದೆ, ಪಾಪಾಗ್ನಿ ನದಿ ಅಂತ. ಆ ಕಡೆ ಬರ್ಬೇಕಾಗಿತ್ತು ನಾವು. ಹಿಂಗೆ ಬಂದ್ಬಿಟ್ವಿ. ಇಲ್ಲಿ ಒಂದು ಪಾದ ಇಟ್ರ, ಇಲ್ಲಿ ನಿಲ್ತ್ಕೊಂಡು ನೋಡಿದ್ರಂತೆ ಪಾಪಾಗ್ನಿ ನದಿ ಹೆಂಗ್ ಹೋಗ್ತಾ ಇದೆ ಇದು ಅಂತ. ಪಾದ ವಿಷ್ಣುವಿನ ಪಾದ, ತಿಮ್ಮಪ್ಪನ ಪಾದ. ಇಲ್ಲಿಂದ ನೋಡಿರೋದು.
ಇಲ್ಲಿ ನೋಡ್ಬಿಟ್ಟು ಮೇಲ್ಗಡೆ ಒಂದು ಅಜ್ಜೆ ಇಟ್ಟು ಅಲ್ಲಿಂದ ದೇವಸ್ಥಾನದ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಹಾಕಿರೋದು ಅಲ್ಲಿ ಮೇಲೆ ಅಲ್ಲಿ ಮೇಲೆ. ಕತೆ ಒಂದರ ಪ್ರಕಾರ ರೀ, ಪೌರಾಣಿಕ ಹಿನ್ನೆಲೆ ಪ್ರಕಾರ ತಲಕಾಯಲು ಬೆಟ್ಟ ಐತಿ ಶೂನ್ಯ ವೈರತ್ವದ ಸ್ಥಳ. ಎಂತ ವೈರಿಗಳು ಕೂಡ ಇಲ್ಲಿ ಒಂದಾಗಿರ್ತಿದ್ರಂತ. ತಿಮ್ಮರಾಯ ಬೊಮ್ಮರಾಯನ ಬಗ್ಗೆ ನಾನು ಹೇಳಿದ ಎರಡನೇ ಕತೆ ಮತ್ತೆ ಗ್ರಾಮಸ್ಥರು ಹೇಳೋ ಪ್ರಕಾರ ಇಲ್ಲಿ ಒಂದೇ ಸ್ಥಳದಲ್ಲಿ ಒಂದೇ ಕೆರೆಯಲ್ಲಿ ಹುಲಿ ಮತ್ತೆ ಹಸು ನೀರು ಕುಡಿತಿದ್ವಂತೆ. ಹಿಂಗಾಗಿ ಶೂನ್ಯ ವೈರತ್ವದ ಸ್ಥಳ ತಲಕಾಯಲು ಬೆಟ್ಟ. ಮತ್ತೊಂದು ವಿಡಿಯೋದಾಗ ನಿಮ್ಮನ್ನ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ತಲಕಾಯಲ ಬೆಟ್ಟ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ. ಥ್ಯಾಂಕ್ ಯು.